ಸಾಮಾಜಿಕ ಪಿಡುಗು ಅಂದ್ರೆ ಅದು ಲವ್ ಜಿಹಾದ್. ಇದಕ್ಕೆ ಹೆದರಿ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪ್ರಕರಣದ ಸಂಬಂಧ ಗರಗಾ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಯೋಗಿ ಅಮಾನತಾಗಿದ್ದಾರೆ. ಲವ್ ಜಿಹಾದ್ ಬೆನ್ನಲ್ಲೇ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಗರಗಾ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಯೋಗಿ ಅಮಾನತಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಳ್ಳದೆ ರಾಜಿ ಮಾಡಿಸಿಕೊಂಡಿದ್ದಂತ ಆರೋಪದ ಬೆನ್ನಲ್ಲೇ ಅಮಾನತಾಗಿರುವುದು. ಈ ಹಿನ್ನೆಲೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ ಎಸ್ಪಿ ಆದೇಶ ಹೊರಡಿಸಿದೆ. ಸಸ್ಪೆಂಡ್ ಮಾಡಿ ಆದೇಶಿಸಿದ ಎಸ್ಪಿ ಗುಂಜನ್ ಆರ್ಯ. ಪ್ರಕರಣದ ಬಗ್ಗೆ ನಿನ್ನೆ ಬಜರಂಗ ದಳದಿಂದ ಹೋರಾಟ ಆಗಿತ್ತು. ಠಾಣೆಯ ಎದುರು ಪ್ರತಿಭಟನೆ ನಡೆಸಿದ್ರು ಕಾರ್ಯಕರ್ತರು. ಕರ್ತವ್ಯ ಲೋಪ ಆರೋಪದಲ್ಲಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋದು ಗೊತ್ತಾಗ್ತಾ ಇದೆ. ಸಸ್ಪೆಂಡ್ ಅಲ್ಲ, ಕೆಲಸದಿಂದ ಡಿಸ್ಮಿಸ್ ಮಾಡಿ ಕಳಿಸಬೇಕಾಗಿತ್ತು. ಹುಡುಗಿಯ ಜೀವ ಹೋಗಿದೆ ಅಲ್ಲಿ, ಅದರಲ್ಲೂ ಕೂಡ ಅಪ್ರಾಪ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಗರಗಾ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ ತಕ್ಷಣ ಏನಿದೆ ಎತ್ತ ಅವ್ರ ಕೆಲಸ ಅಲ್ವಾ ಅದು, ನಾಚಿಕೆ ಆಗಬೇಕು. ಅದನ್ನ ಬಿಟ್ಟು ಸದ್ಯಕ್ಕೆ ರಾಜಿ ಸಂಧಾನ ಮಾಡಿಸೋದು. ಈಗಾಗಲೇ ಗೊತ್ತಿದೆ, ಬಹಳಷ್ಟು ಸಾವು ನೋವಿನ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ತಲೆದೂರಿದೆ. ಅದನ್ನ ತಣ್ಣಗು ಮಾಡಬೇಕು ಅಂದ್ರೆ ಆರೋಪಿ ಸ್ಥಾನದಲ್ಲಿ ಯಾರಿದ್ದಾರೆ ಅಟ್ಲೀಸ್ಟ್ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆಯನ್ನ ನಡೆಸಬೇಕು. ಅದನ್ನ ಬಿಟ್ಟು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳದೆ ಕೊಡುವಂತ ಪುಡಿಗಾಸಿಗೆ ಆಸೆ ಪಟ್ಟು ಎಲ್ಲವನ್ನ ಸರಿ ಮಾಡೋದಕ್ಕೆ ಹೋಗುವಂತವ್ರಿಗೆ ನಿಜಕ್ಕೂ ಕೂಡ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಮಾಡಿ ಕಳಿಸ್ತಾ ಇರಬೇಕು. ಸಂಬಂಧಪಟ್ಟ ಹಾಗೆ ಕರ್ತವ್ಯ ಲೋಪದ ಆರೋಪದಲ್ಲಿ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಿರೋದು ಗೊತ್ತಾಗ್ತಾ ಇದೆ. ಎಸ್ಪಿ ಗುಂಜನ್ ಆರ್ಯ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬೇರೆಯೊಬ್ರು ಬಂದು ನಮ್ಗೆ ಹಿಂಗ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಎಚ್ಚೆತ್ಕೊಳ್ಬೇಕು. ತಾವ್ ಯಾವ ಸ್ಥಾನಮಾನದಲ್ಲಿದ್ದೀವಿ ಅರ್ಥಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳು ತಲೆದೂರ್ತವೆ. ಈಗಾಗಲೇ ಅಧಿಕಾರ ಹಣದ ಅಟ್ಟಹಾಸವನ್ನ ಮರೆಯೋದಕ್ಕೆ ಇದು ಒಂದು ರೀತಿಯ ದಾರಿ. ಈಗ ಹೋಗಿರೋ ಪ್ರಾಣವು ಕೂಡ ವಾಪಸ್ ಬರೋದಿಲ್ಲ. ಸದ್ಯದ ಮಟ್ಟಿಗೆ ಇನ್ಸ್ಪೆಕ್ಟರ್ ಶಿವಯೋಗಿ ಅಮಾನತಾಗಿರೋದು ಗೊತ್ತಾಗ್ತಿದೆ.